ನಮಸ್ಕಾರ ವೀಕ್ಷಕರೇ, ಪಿಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ಬಹುದಿನಗಳಿಂದ ಪಾಳು ಬಿದ್ದಿದ್ದ ಅಕ್ರಮ ಅನೈತಿಕ ಚಟುವಟಿಕೆಗಳು ನಡೆಯುತ್ತಿದ್ದ ಕಟ್ಟಡವನ್ನ ಜೀರ್ಣೋದ್ಧಾರಗೊಳಿಸಿ ಸರ್ಕಾರಿ ಕಚೇರಿಯನ್ನಾಗಿ ಮಾಡಿದ್ದು ಬೆಂಗಳೂರು ಪೂರ್ವ ನಗರ ಪಾಲಿಕೆಯ ಜಂಟಿ ಆಯುಕ್ತರಾದ ಸುಧಾ ಸ್ವಪ್ನರವರು ಉದ್ಘಾಟಿಸಿದರು. ಕೆಆರ್ಪುರ ಕ್ಷೇತ್ರದ ಹೊರಮಾವು ಅಗರ ಗ್ರಾಮದ ಸಂಪರ್ಕ ಕೇಂದ್ರ ಈ ಮೊದಲು ಪಾಳು ಬಿದ್ದ ಕಟ್ಟಡವಾಗಿತ್ತು. ಅಲ್ಲದೆ ಪುಂಡಪೋಖರಿಗಳು ಬಂದು ಅಕ್ರಮ ಚಟುವಟಿಕೆಗಳನ್ನು ನಡೆಸುವ ತಾಣವಾಗಿತ್ತು. ಇದನ್ನು ಮನಗಂಡ ಜಂಟಿ ಆಯುಕ್ತರು ಹೆಚ್ಚಿನ ಶ್ರಮವಹಿಸಿ ಕಟ್ಟಡವನ್ನ ಜೀರ್ಣೋದ್ಧಾರಗೊಳಿಸಿ ಈಗ ಸರ್ಕಾರಿ ಕಚೇರಿಯನ್ನಾಗಿ ಮಾಡಿರುವುದು ಸಂತಸದ ವಿಚಾರವಾಗಿದೆ. ಇನ್ನು ಸರ್ಕಾರಿ ಕಚೇರಿಯಲ್ಲಿ ಹುಟ್ಟುಹಬ್ಬ ಆಚರಣೆಗೆ ಸಂಬಂಧಿಸಿದಂತೆ ವಿವರಣೆ ನೀಡಿದ ಜಂಟಿ ಆಯುಕ್ತೆ ಸುಧಾ ಸ್ವಪ್ನರವರು, ಈಗ ಸಾಮಾಜಿಕ ಜಾಲತಾಣ ವೇಗವಾಗಿದ್ದು ಎಲ್ಲದರ ಬಗ್ಗೆ ಮಾಹಿತಿ ಬಹುಬೇಗ ತಲುಪುತ್ತದೆ. ಅದೇ ರೀತಿಯಾಗಿ ಜನ ಬಂದು ಕೇಕ್ ಕಟ್ ಮಾಡಿಸಿದ್ದಾರೆ ಅಷ್ಟೇ, ಆದರೆ ಯಾವುದೇ ಆಚರಣೆ ಮಾಡಿಲ್ಲ. ಕಚೇರಿಯ ಅವಧಿ ಮುಗಿದ ಮೇಲೆ ಎಸ್ಐಆರ್ ಕೆಲಸ ಮುಗಿದ ಬಳಿಕ ಕಚೇರಿ ಸಿಬ್ಬಂದಿಗಳು ಪ್ರೀತಿಯಿಂದ ಅಭಿನಂದಿಸಿದ್ದಾರೆ ಅಷ್ಟೇ. ಸರ್ಕಾರಿ ಕಚೇರಿ ಯಾವುದೇ ಕಾರಣಕ್ಕೂ ದುರ್ಬಳಕೆ ಆಗಿಲ್ಲ ಎಂದು ಸ್ಪಷ್ಟನೆ ನೀಡಿದ್ದಾರೆ. ಆಫೀಸ್ ಇತ್ತು ಎಸ್ಐಆರ್ ಹಿನ್ನೆಲೆಯಲ್ಲಿ ಮತ್ತು ಈಗ ಅಪ್ಕಮಿಂಗ್ GBA ಎಲೆಕ್ಷನ್ ಪ್ರಯುಕ್ತ ನಮಗೊಂದು BFC ಸೆಂಟರ್ ಕೂಡ ಅವಶ್ಯಕತೆ ಇತ್ತು. ನಮ್ಮ ಝೋನ್ನಲ್ಲಿ ಎಲ್ಲ ಕಡೆನೂ ಆಲ್ 3 ಸಬ್ ಡಿವಿಷನ್ಸಲ್ಲಿ ಎಲ್ಲೆಲ್ಲಿ ನಮ್ಮ ವಾರ್ಡ್ ಕಚೇರಿಗಳಿತ್ತು ಅಲ್ಲಿ ರಿನೋವೇಷನ್ ಕೆಲಸ ಸ್ಟಾರ್ಟ್ ಮಾಡಿದರು. ಇಲ್ಲಿ ಕೆಳಗಡೆ ಅಂಗನವಾಡಿ ಕೇಂದ್ರ ಇದೆ, ಆ ಕಡೆ ಒಂದು ಲೈಬ್ರರಿ ಇದೆ. ಲೈಬ್ರರಿ ಮೇಲೆ ನಮ್ಮ ಅಗರ ವಾರ್ಡ್ ಆಫೀಸು, ಮತ್ತು ಇಲ್ಲಿ ಅಂಗನವಾಡಿ ಕೇಂದ್ರದ ಮೇಲೆ ಇದು ಕೂಡ ಒಂದು ಅಬ್ಯಾಂಡನ್ ಆಗಿ ಒಂದು ಸಣ್ಣ ಕೋಣೆ ಇತ್ತು. ಇದನ್ನು ಚಳ್ಳಕೆರೆಗೆ ವಾರ್ಡ್ ಆಫೀಸಾಗಿ ಮಾಡ್ಕೊಂಡಿದ್ದೀವಿ ಮತ್ತು ಇದೇ BFC ಆಗಿ ಕೂಡ ಕಾರ್ಯನಿರ್ವಹಿಸುತ್ತೆ. ಸೊ ಈ ನಿಟ್ಟಿನಲ್ಲಿ ನಮ್ಮ ರೆವಿನ್ಯೂ ಇಲಾಖೆ ಜೊತೆಗೆ ಎಂಜಿನಿಯರ್ಸ್ ಏನು ಕೆಲಸ ಮಾಡಿದ್ರು, ಸೊ ಎಲ್ಲದಕ್ಕಿಂತ ಮೊದಲು ಈ ಕಚೇರಿ ರೆಡಿ ಆಯಿತು. ಭಾಳ ಒಂದು ರೀತಿ ಪಾಳು ಬಿದ್ದ ಪರಿಸ್ಥಿತಿಯಲ್ಲಿ ನೋಡಿದಾಗ ಆದಷ್ಟು ಬೇಗ, ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಇಂಜಿನಿಯರ್ ಸೆಕ್ಷನಿಂದ ಕೆಲಸ ಮಾಡಿದ್ದಾರೆ. ಇವತ್ತು ಅದರದ್ದು ಒಂದು ಸಣ್ಣ ರೀತಿಯಲ್ಲಿ ಒಂದು ಗ್ಯಾದರ್ ಆಗಿ ಒಂದು ಇನಾಗ್ರೇಷನ್ ರೀತಿಯಲ್ಲಿ ಮಾಡಿಕೊಂಡಿದ್ದಾರೆ ಅವರು. ಸೊ ಒಳ್ಳೆಯದಾಗಲಿ ಎಲ್ರಿಗೂ, ಈ ಕಚೇರಿಯಲ್ಲಿ ಕೆಲಸ ಮಾಡೋರಿಗೂ, ಕಚೇರಿಗೆ ಬಂದು ಹೋಗುವಂಥ ಸಾರ್ವಜನಿಕರಿಗೂ ಎಲ್ರಿಗೂ ಒಳ್ಳೆಯದಾಗಲಿ. ಸರ್ಕಾರಿ ಕಚೇರಿ ಬರ್ಡೇ ಅಂತ ಏನು ಆಚರಣೆ ಏನಿರಲಿಲ್ಲ. ದಟ್ ವಾಸ್ ಎ ಸೆಕೆಂಡ್ ಸ್ಯಾಟರ್ಡೆ ಹಾಲಿಡೇ. ಅದು ಆಫ್ಟರ್ ಆಫೀಸ್ ಅವರ್ಸು ಒಂದು ವಿಶ್ ಮಾಡಿದ್ರು ಅಷ್ಟೇ. SIR ವರ್ಕಿಗೆ ಬಂದಿದ್ದವರೆಲ್ಲ ಒಂದು ವಿಶ್ ಮಾಡಿದರು ಅಂತ. ಆಚರಣೆ ಅಲ್ಲಿ ಯಾವುದೇ ಏನು ಹೇಳ್ತಾರೆ, ಒಂದು ಆಚರಣೆ ಅಂತ ಯಾವುದೂ ಇರಲಿಲ್ಲ, ಯಾವುದು ಸಂಭ್ರಮ ರೀತಿಯಲ್ಲಿ ಏನಿಲ್ಲ. ಎಲ್ಲರೂ ವಿಶ್ ಮಾಡಿದ್ದಾರೆ ಬರ್ಡೇಗೆ. ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಬರ್ಡೇ ಯಾವತ್ತಂತ ಎಲ್ರಿಗೂ ಗೊತ್ತಾಗುತ್ತೆ, ಗೊತ್ತಿದ್ದವರೆಲ್ಲ ವಿಶ್ ಮಾಡ್ತಾರೆ. ಸೊ ವಿ ಕಾಂಟ್ ಟೆಲ್ ವಿಶ್ ಮಾಡಬೇಡಿ ಅಂತ ಹೇಳೋದಕ್ಕಾಗೋದಿಲ್ಲಲ್ಲ. ದಟ್ಟು ಆಫ್ಟರ್ ಆಫೀಸ್ ಅವರ್ಸ್ ಅವರೆಲ್ಲ SIR ಮುಗಿಸ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ. ಥ್ಯಾಂಕ್ ಯು.